ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು, ಆಲ್ಮೋಸ್ಟ್ ಧ್ರುವಂತ್ ಅವ್ರದ್ದು ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರದ್ದು. ಮತ್ತೆ ಇವಾಗ ಸೇಮ್ ಆ ಒಂದು ಜಗಳ ಆದ್ಮೇಲೆ ಇವಾಗ ಉತ್ತಮ ಯಾರು ಕಳಪೆ ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಫಸ್ಟ್ ಈಗ ಪ್ರೋಮೋ ಜಲಕ್ ನೋಡೋಣ, ಆಮೇಲೆ ಯಾರ್ಯಾರು ಯಾವ ರೀತಿಯಲ್ಲಿ ರಿಯಾಕ್ಷನ್ ಮಾಡ್ತಾ ಇದಾರೆ ಅಂತ ಕೂಡ ಮಾತಾಡೋಣ. ನನ್ನ ಅಭಿಪ್ರಾಯ ನಿಮ್ಮ ಅನಿಸಿಕೆ ಅಂದ ತಕ್ಷಣ ಒಬ್ಬ ಕ್ಯಾರೆಕ್ಟರ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಬಹುದು. ವೀಕ್ಷಕರೇ ನೋಡಿದ್ರಲ್ಲ, ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಹೆಸರಿನ ಜೊತೆ ಕಾವು ಹೆಸರು ಇರಲೇಬೇಕಾ ಅಂತಂದ್ಬಿಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ, ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಇದರಲ್ಲಿ ಇವಾಗ ಹೊಸದಾಗಿ ಎಂಟ್ರಿ ಆಗಿರೋದು ಧ್ರುವಂತ್ ಅವರು. ಆಲ್ಮೋಸ್ಟ್ ಅವರೊಂದು ಕೆಲಸ ಏನಿದೆ, ಇವಾಗ ಬಿಗ್ ಬಾಸ್ ಅವರು ಏನು ಹೇಳಿದ್ದಾರೆ ಅದನ್ನ ಮಾಡಿದ್ರೆ ಸಾಕಾಗಿದೆ. ಇಲ್ಲಿ ಅವ್ರ ಜೊತೆ ಇವ್ರ ಹೆಸರು ಸೇರಿಸ್ಬೇಕು ಅಥವಾ ಇವ್ರ ಜೊತೆ ಅವ್ರ ಹೆಸರು ಸೇರಿಸ್ಬೇಕು ಅನ್ನೋದು ಏನಕ್ಕೆ ಬೇಕು? ಇಲ್ಲಿ ಮಾತೆತ್ತಿರ ಸಾಕು, ತುಂಬಾ ದೊಡ್ಡದಾಗಿ ಭಾಷಣ ಬೆಳೆಯೋದು, ಮತ್ತೆ ಇನ್ನೊಬ್ರು ತಲೆಗೆ ಹೋಗಿ ಡ್ರಿಲ್ ಹೊಡೆಯೋದು. ಇಲ್ಲಿ ಗಿಲ್ಲಿ ನಟ ಅವರು ಇಲ್ಲಿ ಹೇಳಿದ್ರು, ಇಲ್ಲಿ ನಿಜವಾಗ್ಲೂ ಕೂಡ ಧ್ರುವಂತ್ ಅವರು ಹೇಗ್ ಮಾಡ್ತಾ ಇದಾರೆ ಅಂತಂದ್ರೆ, ಬೇಕಂತಂದ್ಬಿಟ್ಟು ತುಂಬಾನೇ ಟ್ರಿಗರ್ ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರನ್ನ ಮತ್ತೆ ಇಲ್ಲಿ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಇಲ್ಲಿ ಗಿಲ್ಲಿ ಅವ್ರಿಗೆ ಹರ್ಟ್ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ. ಈ ಒಂದು ಡಿಸ್ಕಷನ್ ಇಲ್ಲಿ ರಿಷಾ ಅವರು, ರಾಶಿಕ್ ಅವರು ಇಬ್ರು ಕೂಡ ಇಲ್ಲಿ ಮಾಡಿದ್ರು. ಸದ್ಯ ಇವಾಗ ಅದನ್ನೇ ಇಲ್ಲಿ ಮಾಡ್ತಾ ಇರೋದು ಧ್ರುವಂತ್ ಅವರು. ಇವಾಗ ಈ ವಾರದ ಉತ್ತಮ ಯಾರು ಕಳಪೆ ಯಾರು, ಈ ಒಂದು ಚಟುವಟಿಕೆ ಏನ್ ಕೊಟ್ಟಿದ್ದಾರೆ, ಇವಾಗ ಏನು ಕೂಡ ಟಾಸ್ಕ್ ಕೊಟ್ಟಿಲ್ಲ. ಯಾವ ಬೇಸ್ ಮೇಲೆ ಇಲ್ಲಿ ಉತ್ತಮ ಕಳಪೆ ಕೊಡಕ್ಕಾಗತ್ತೆ? ಇಲ್ಲಿ ಬರೀ ಒಂದು ಲೆಟರ್ನ ಬಿಟ್ಕೊಟ್ಟಿದ್ದಕ್ಕೆ ಇಲ್ಲಿ ಉತ್ತಮ ಮತ್ತೆ ಕಳಪೆ ಹೇಗೆ ಕೊಡಕ್ಕಾಗತ್ತೆ? ಅವರೊಂದು ವ್ಯಕ್ತಿತ್ವನ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಜನತೆ ಎಲ್ಲರೂ ಕೂಡ ಇಲ್ಲಿ ನೋಡಿದ್ದಾರೆ. ಯಾರು ತುಂಬಾ ಚೆನ್ನಾಗಿ ಉತ್ತಮವಾಗಿ ಆಡಿದ್ದಾರೆ, ಕಳಪೆಯಾಗಿ ಆಡಿದ್ದಾರೆ ಅಂತಂದ್ಬಿಟ್ಟು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋರ್ಗೆ ಇಲ್ಲಿ ಲೆಟರ್ ಬಿಟ್ಕೊಟ್ಟಿರೋಕ್ಕೆ ಅವ್ರನ್ನ ಉತ್ತಮ ಅಂತ ಕೊಡಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲಿ ಇಲ್ಲ. ಯಾರು ಉತ್ತಮವಾಗಿ ಆಟ ಆಡಿದ್ದಾರೆ ಮತ್ತೆ ಯಾರು ಕಳಪೆಯಾಗಿ ಆಟ ಆಡಿದ್ದಾರೆ, ಮೋಸ್ಟ್ 100% ಯಾರು ಕೂಡ ಸರಿಯಾಗಿ ಡಿಸೈಡ್ ತಗೊಂಡಿರಲ್ಲ. ಇಲ್ಲಿ ಫಸ್ಟೇ ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ರು. ಇಲ್ಲಿ ಚಂದ್ರಪ್ರಭಾ ಅವರು ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ರು, ಮತ್ತೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ಕಾಕ್ರೋಚ್ ಸುದಿ ಅವರು ಇಲ್ಲಿ ಹೇಳ್ಬಿಟ್ರು, ಇಲ್ಲಿ ಉತ್ತಮ ಅಂತ ಬಂದಾಗ ಕನ್ಫ್ಯೂಸ್ ಆಗುತ್ತೆ, ಆದ್ರೆ ಕಳಪೆ ಅಂತ ಬಂದಾಗ ಬೇಗ ಕೊಟ್ಬಿಡ್ಬೋದು ಅಂತ ಹೇಳಿದ್ರು. ಇವ್ರದೊಂದು ಟೀಮ್ ಏನಿದೆ, ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು, ಕಾಕ್ರೋಚ್ ಸುದಿ ಅವರು, ರಿಷಾ ಅವರು, ರಾಶಿಕ್ ಅವರು, ಈಗ ಒಂದು ಟೀಮ್ಗೆ ಈಗ ಧ್ರುವಂತ್ ಅವರು ಆಡ್ ಆಗಿದ್ದಾರೆ. ಇಲ್ಲಿ ಸೂರಜ್ ಅವರು ಆ ಒಂದು ಟೀಮ್ ಇಂದ ಹೊರಗಡೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ. ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ರಾಶಿಕ್ ಅವ್ರಿಗೆ ಲೆಟರ್ ಮಿಸ್ ಆಗುತ್ತೆ, ಬಟ್ ಅವ್ರು ಫೈಟ್ ಮಾಡಿದ್ರು, ಅವ್ರಿಗೆ ಅವ್ರ ಇಷ್ಟ. ಇಲ್ಲಿ ರಾಶಿಕ್ ಅವ್ರ ಕಂಡ್ರೆ ಇಲ್ಲಿ ಸೂರಜ್ ಅವ್ರಿಗೆ ಇಷ್ಟ, ಅವ್ರ ಪರ ಇಲ್ಲಿ ಮಾತಾಡಿದ್ರು, ಅದ್ರ ಬಗ್ಗೆ ಏನು ಕೂಡ ಇಲ್ಲಿ ಬೇಜಾರಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರು ಮಾಡ್ತಿರೋ ತಪ್ಪನ ಇಲ್ಲಿ ಏನು ಗ್ರೂಪಿಸಮ್ ಅಂತ ಅಂದ್ಬಿಟ್ಟು ಬೇರೆಯವ್ರ ಮೇಲೆ ಎತ್ತು ಹಾಕಿದ್ರು. ಅವಾಗ ಇಲ್ಲಿ ಸೂರಜ್ ಅವ್ರು ನೋಡ್ಬೋದು ಮತ್ತೆ ಜಾನ್ವಿ ಅವ್ರು ನೋಡ್ಬೋದು, ನೀಟಾಗಿ ಎದ್ದು ಇಲ್ಲಿ ಈಚ್ ಕಡೆ ಬಂದ್ರು. ಆಲ್ಮೋಸ್ಟ್ ಅವ್ರು ಮಾಡಿದ್ದು 100% ಇಲ್ಲಿ ತುಂಬಾನೇ ಚೆನ್ನಾಗಿತ್ತು. ಈಗ ಸೂರಜ್ ಅವ್ರ ಪ್ಲೇಸ್ ಅಲ್ಲಿ ಆಡ್ ಆಗಿರೋದು ಯಾರಪ್ಪ ಅಂತಂದ್ರೆ, ಇನ್ನೂ ಒಬ್ರು ಔಟ್ ಆಗ್ತಿರ್ತಾರಲ್ಲ, ಇವಾಗ ಆ ಒಂದು ಟೀಮ್ಗೆ ಸೇರ್ಕೊಂಡಿರೋದು ಧ್ರುವಂತ್ ಅವರು. ಇಲ್ಲಿ ಇವ್ರದ್ದು ಮೇನ್ ಆಗಿ ಮಿಸ್ಟೇಕ್ ಏನಾಗಿದೆ ಅಂತಂದ್ರೆ, ಅವರ ಒಂದು ವ್ಯಕ್ತಿತ್ವನ ಅವರು ಇಲ್ಲಿ 100% ಹಾಳು ಮಾಡ್ಕೊಂತಿದ್ದಾರೆ. ಹೋಮದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ಫಸ್ಟ್ ರಿಷಾ ಅವರು ಹೇಳ್ತಾರೆ, ಕಾವು ಅನ್ನೋದು ಬಿಟ್ಟು ನಿನ್ ಬಾಯಲ್ಲಿ ಬೇರೆ ಏನ್ ಬರುತ್ತೆ, ಏನಿದೆ ಅಂತ ಇಲ್ಲಿ ಕೇಳ್ತಾರೆ. ಅವ್ರ ಬಾಯಲ್ಲಿ ಏನಾದ್ರೂ ಇಲ್ಲಿ ಇವ್ರಿಗೆ ಏನಾಗ್ಬೇಕು ಅದನ್ನ ಕಟ್ಕೊಂಡು, ಅವ್ರ ಬಾಯಲ್ಲಿ ಏನಿದೆ, ಬರೀ ಮಾತಾಡ್ತಿದ್ರೆ ಸಾಕು, ಬೈಯೋದು ಏನೋ ಬಾರೋ ಅನ್ನೋದು ಇವ್ರ ಬಾಯಲ್ಲಿದೆ. ಫಸ್ಟ್ ಏಕವಚನದಲ್ಲಿ ಮಾತಾಡೋದನ್ನ ಬಿಟ್ಟು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಇಲ್ಲಿ ರಿಷಾ ಅವರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಷ್ಟೇ ದೊಡ್ಡವ್ರು ಇರ್ಲಿ ಚಿಕ್ಕವ್ರು ಇರ್ಲಿ, ಅವರ ಒಂದು ನಡವಳಿಕೆ ಹೇಗಿದೆ ಅಂತ ನೋಡ್ಬಿಟ್ಟೆ ಪ್ರತಿಯೊಬ್ರು ಕೂಡ ಇಲ್ಲಿ ಇಷ್ಟಪಡೋದು. ಕೆಲವೊಬ್ರಿಗೆ ಅವ್ರು ಮಾಡೋದು ಇಷ್ಟ ಆಗ್ಬೋದು, ಇಲ್ಲಿ ನನಗಂತೂ ಇಷ್ಟ ಆಗ್ಲೇ ಇಲ್ಲ. ಪ್ರತಿಯೊಬ್ರಿಗೂ ಕೂಡ ನೀವು ನೋಡ್ಬೋದು ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ, ಅವ್ರದ್ದೊಂದು ಕೆಲಸ ಏನಾದ್ರು ಆಗ್ಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ನೀಟಾಗಿ ನೈಸ್ ಮಾಡ್ತಾರೆ. ಇವಾಗ ಹೇಳ್ತಾರಲ್ಲ ಶುಗರ್ ಕೋಟೆಡ್ ಅಂದ್ಬಿಟ್ಟು, ಆ ರೀತಿಯಾಗಿ ನೀಟಾಗಿ ಕೋಟಿಂಗ್ ಮಾಡ್ತಾರೆ. ಅವ್ರದ್ದೊಂದು ಕೆಲಸ ಮುಗೀತು ಅಂತಂದ್ರೆ ಅವ್ರನ್ನ ಕಾಲ್ ಕಸಕ್ಕಿಂತ ಇಲ್ಲಿ ಕಡೆಯಾಗಿ ನೋಡ್ತಾರೆ ರಿಷಾ ಅವರು. ಇಲ್ಲಿ ಕಳಪೆ ಅಂತ ಬಂದಾಗ ನಾನು ಗಿಲ್ಲಿ ಅವ್ರನ್ನ ಆಯ್ಕೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆ ನಂತರ ಬರೋದೆ ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಅವರ ಮತ್ತೆ ಅವರ ಕಾವ್ಯ ಬಗ್ಗೆ. ಇಲ್ಲಿ ಯಾಕಪ್ಪ ಅವರ ಅಂತ ಅಂದ್ಬಿಟ್ಟು ಇಲ್ಲಿ ಸೇರಿಸ್ಕೋಬೇಕಿತ್ತು? ಎಲ್ಲರೂ ಕೂಡ ಬೇರೆಯವರು ಇವ್ರಿಗೆ ಅದೇ ರೀತಿಯಲ್ಲಿ ಮಾತಾಡ್ತಾರ. ಇವಾಗ ಅವ್ರ ಚೆನ್ನಾಗಿ ಗುರಿ ಹತ್ತಿದೆ, ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಕಾವ್ಯ ಅವ್ರಿಗೆ ಟ್ರಿಗರ್ ಮಾಡಿದ್ರೆ ಆಲ್ಮೋಸ್ಟ್ ಕಾವ್ಯ ಅವ್ರು ಕೂಡ ಎಂತವ್ರಿಗಾದ್ರೂ ಬೇಜಾರಾಗಿ ಆಗುತ್ತೆ. ಯಾಕೆ ಈ ತರ ಸೇರಿಸ್ಬೇಕು? ಒಬ್ರು ವ್ಯಕ್ತಿತ್ವನ ಇಲ್ಲಿ ಹಾಳು ಮಾಡ್ದಂಗೆ ಆಗ್ತಲ್ವ ಧ್ರುವಂತ್ ಅವರು. ಇಲ್ಲಿ ಅಶ್ವಿನಿ ಗೌಡ ಅವರು ಭಾಷಣ ಇಷ್ಟು ಉದ್ದ ಬಿಗಿತಾರೆ, ಇವಾಗ ಇಲ್ಲಿ ಧ್ರುವಂತ್ ಅವ್ರು ಮಾತಾಡಿದ ತಪ್ಪು ಅಂತ ಇಲ್ಲಿ ಹೇಳಲ್ಲ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಅಶ್ವಿನಿ ಗೌಡ ಅವರು ಅವ್ರ ಜೊತೆ ಯಾರು ಇರ್ತಾರೋ ಅವ್ರು ಏನೇ ತಪ್ಪು ಮಾತಾಡಿದ್ರು ಕೂಡ ಅದು ಸರಿ ಅಂತ ಅಂದ್ಬಿಟ್ಟು ಸ್ಟ್ಯಾಂಡ್ ತಗೊಂತಾರೆ. ಆದ್ರೆ ನಿಜವಾಗ್ಲೂ ಕೂಡ ತಪ್ಪು ನಡೆದಾಗ ಅವರು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸೀರಿಯಸ್ ಆಗಿ ಹೇಳ್ತೀನಿ, ಯಾವ್ದ್ರಲ್ಲೂ ಕೂಡ ಇಲ್ಲಿ ಸ್ಟ್ಯಾಂಡ್ ತಗೊಂಡಿಲ್ಲ. ನಾನಂತೂ ನೋಡೇ ಇಲ್ಲ. ಯಾರಾದ್ರೂ ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.
ಇಲ್ಲಿ ಅವರ ಅಂತ ಯಾಕೆ ಸೇರಿಸ್ಕೋಬೇಕಿತ್ತು? ಇಲ್ಲಿ ಕಳಪೆ ಬಂದ್ಬಿಟ್ಟು ನಾನು ಇಷ್ಟಪಡೋದು ಗಿಲ್ಲಿ ಅವರು ಕೊಡ್ತೀನಿ ಅಂದ್ರೆ ಮುಗ್ದೋಯ್ತು. ಆದ್ರೆ ಯಾಕೆ ಕಾವ್ಯ ಅವ್ರ ಹೆಸರು ಅವರ ಕಾವ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲಾ ಸ್ಪರ್ಧಿಗಳು ಕೂಡ ಒಟ್ಟಿಗೆ ಇರೋದನ್ನ ನೋಡ್ಬೇಕು. ಆಲ್ಮೋಸ್ಟ್ ಒಬ್ರಿಗೊಬ್ರು ತಂದಿಡೋದಾಗ್ಲಿ, ಇನ್ನೊಬ್ರ ಹೆಸರು ಹಾಳು ಮಾಡೋದಾಗ್ಲಿ, ಇನ್ನೊಬ್ರನ್ನ ತುಳಿಯೋ ಕೆಲಸ ಇಲ್ಲಿ ಮಾಡಬಾರ್ದು. ಧ್ರುವ ಅಂತವ್ರು ಮಾತಾಡಿದ್ರು ತಪ್ಪು. ಇಲ್ಲಿ ಕಾವ್ಯ ಅವರು ಕೂಡ ಅದಕ್ಕೆ ಇಲ್ಲಿ ಕೇಳೋದು ಅವರು ಅಂತ ಅಂದ್ಬಿಟ್ಟು ಯಾಕೆ ಇಲ್ಲಿ ಸೇರಿಸ್ಕೊಂಡ್ರಿ ಅಂತ ಅಂದ್ಬಿಟ್ಟು, ಅದು ನನ್ನ ಇಷ್ಟ, ನನ್ನ ಒಪಿನಿಯನ್ ಅಂತ ಹೇಳ್ತಾರೆ. ಹಾಗಂದ್ರೆ ಅದಕ್ಕೆ ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ದು ನನಗೂ ಏನಾದ್ರು ಅನ್ಸುತ್ತೆ ಹೇಳ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಕಾವ್ಯ ಅವರು ತುಂಬಾ ಬೇಗ ಟ್ರಿಗರ್ ಆಗಲ್ಲ, ಆಲ್ಮೋಸ್ಟ್ ಸಮಾಧಾನವಾಗಿ ಇಲ್ಲಿ ಮಾತಾಡ್ತಾರೆ. ನೀವು ಬೇರೆಯವ್ರನ್ನ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ ಬೇಗನೆ ಟ್ರಿಗರ್ ಆಗ್ಬಿಡ್ತಾರೆ. ರಿಷಾ ಅವ್ರು ಇರ್ಬೋದು, ರಾಶಿಕಾ ಅವ್ರು ಇರ್ಬೋದು. ಕಾವ್ಯ ಅವರು ಸ್ವಲ್ಪ ಸಮಾಧಾನವಾಗಿ ಇಲ್ಲಿ ಮಾತಾಡ್ತಾರೆ. ಆಲ್ಮೋಸ್ಟ್ ತುಂಬಾ ಓವರ್ ಆಗಿ ನಾಲ್ಗೆನ ಇಲ್ಲಿ ಹರಿಬಿಡಲ್ಲ. ಬಟ್ ಎದುರುಗಡೆ ಇರೋ ಪರ್ಸನ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ಕಾವ್ಯ ಅವರು ಮಾತಾಡ್ತಾರೆ. ಇಲ್ಲಿ ಧ್ರುವಂತರು ತುಂಬಾ ಓವರ್ ಆಗಿ ಮಾತಾಡಿದ್ರು. ಅವರು ಅಂತ ಯಾಕೆ ಸೇರಿಸ್ಕೋಬೇಕು ಅಂದ್ರೆ ಕಾವ್ಯ ಮತ್ತೆ ಇಲ್ಲಿ ಗಿಲ್ಲಿ ಅವರು ಅವರಿಬ್ಬರನ್ನ ಬಿಟ್ಟು ಬೇರೆ ಎಲ್ಲರ ಹತ್ರ ಕೂಡ ತುಂಬಾ ಓವರ್ ಆಗಿ ತಮಾಷೆ ಮಾಡ್ತಾರೆ, ಕಾಲ್ ಎಳಿತಾರೆ ಅಂತ ಕೂಡ ಇಲ್ಲಿ ಧ್ರುವಂತವ್ರು ಹೇಳಿದ್ರು. ಇಲ್ಲಿಯವ್ರು ಕೂಡ ಇಲ್ಲಿ ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇಲ್ಲಿ ಮಾತಾಡು, ಬೇರೆಯವ್ರ ಕ್ಯಾರೆಕ್ಟರ್ ಬಗ್ಗೆ ಯಾಕೆ ಮಾತಾಡ್ತೀಯಾ, ನನ್ನ ಒಂದು ಹೆಸರು ಜೊತೆ ಬೇರೆಯವ್ರ ಹೆಸರು ಯಾಕೆ ತಗೊಂತೀಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಇಲ್ಲಿ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರ ಬಗ್ಗೆ ಅಷ್ಟೇ ಮಾತಾಡಬೇಕು. ಗಿಲ್ಲಿ ಅವರು ಕಳಪೆ ಅಂತ ಅಂದ್ಬಿಟ್ಟು ಆಟ ಆಡಿದ್ರು ಅಂತ ಅನ್ನಿಸ್ತು, ಅದಕ್ಕೆ ಕೊಟ್ಟೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರ ಹೆಸರನ್ನ ಬೇಕಂತಾನೆ ತಗೊಂತಿದ್ದಾರೆ. ಇಲ್ಲಿ ಗಿಲ್ಲಿ ಅವ್ರನ್ನ ಬೇಕಂತಾನೆ ಟ್ರಿಗರ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಇದೊಂದು ಅವ್ರು ಏನ್ ಅನ್ಕೊಂಡಿದ್ದಾರೆ, ಕಾವ್ಯ ಅವ್ರಿಗೆ ಇಲ್ಲಿ ಟಾರ್ಗೆಟ್ ಮಾಡಿದ್ರೆ ಗಿಲ್ಲಿ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಬ್ರನ್ನು ದೂರ ಮಾಡ್ಬಿಡ್ಬೋದು. ಅವಾಗ ಇಲ್ಲಿ ಗಿಲ್ಲಿ ಕುಗ್ಗೋಗ್ತಾನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಕೆಲವೊಬ್ರು ಸ್ಪರ್ಧಿಗಳು, ನಾನು ಏನು ಹೇಳಿದೆ, ಒಂದು ಬಕೆಟ್ ಟೀಮು, ಆ ಒಂದು ಟೀಮ್ಗಳು ಅನ್ಕೊಂಡಿದ್ದಾರೆ. ಬಟ್ ಇದು ಯಾವುದು ಕೂಡ ನಡೆಯಲ್ಲ ಅಂತ ಅಂದ್ಬಿಟ್ಟು ನನ್ನ ಪ್ರಕಾರ ಅನ್ಸುತ್ತೆ. ಇಲ್ಲಿ ಅವರಿಬ್ಬರದು ಬಾಂಡಿಂಗ್ ಏನಿದೆ, ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಒಬ್ಬರನ್ನ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಿನ್ ಇಡೋ ಕೆಲಸ, ಬಕೆಟ್ ಹಿಡಿಯೋ ಕೆಲಸ ಇಲ್ಲಿ ಧ್ರುವಂತವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನೀವು ನೋಡಿ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ರಿಷಾ ಅವರು ಮತ್ತೆ ಸುದ್ದಿ ಅವರು ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ಇಲ್ಲ ಅಂತಂದ್ರೆ ಕಾವ್ಯ ಅವ್ರಿಗೆ ಇಲ್ಲಿ ಕಳಪೆ ಅಂತ ಕೊಟ್ಟಿರ್ತಾರೆ. ಈಗ ರಿಷಾ ಅವರು ಮತ್ತೆ ಇಲ್ಲಿ ಧ್ರುವಂತವ್ರು ಇಬ್ರು ಕೂಡ ಇವಾಗ ಕಳಪೆ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಕಾವ್ಯ ಅವ್ರನ್ನು ಕೂಡ ಕಳಪೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಸುದ್ದಿ ಅವರು ಅಂದ್ರೆ ಇಬ್ಬರು ಯಾರಾದ್ರೂ ಒಬ್ಬರಿಗೆ ಕೊಟ್ಟಿರ್ತಾರೆ ಅಂತ ನನ್ನ ಒಂದು ಒಪಿನಿಯನ್. ಆಲ್ಮೋಸ್ಟ್ ಬಕೆಟ್ ಟೀಮ್ ಇಂದ ಇಬ್ರು ಬಂದವ್ರೆ, ಇಬ್ರು ಹೇಳಾಗಿದೆ. ಇನ್ನು ಮಿಕ್ಕಿರೋರು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು, ಸುದ್ದಿ ಅವರು, ಮತ್ತಿಲ್ಲಿ ರಾಶಿಕಾ ಅವರು, ಇನ್ನು ಜಾನ್ವಿ ಅವರು, ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ಕಾದು ನೋಡ್ಬೇಕಿದೆ. ನನ್ನ ಪ್ರಕಾರ ಕಳಪೆಯಾಗಿ ಇಲ್ಲಿ ಗಿಲ್ಲಿ ಅವರಂತೂ ಆಟ ಆಡೇ ಇಲ್ಲ. ಎಲ್ಲರೂ ಕೂಡ ನಗಿಸ್ಕೊಂಡು ಇಲ್ಲಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಇದ್ದಾರೆ. ಬೇರೆಯವ್ರನ್ನ ನೀವು ನೋಡ್ಬೋದು, ಅವ್ರದೇ ಆದ ಒಂದು ಪ್ರಪಂಚದಲ್ಲಿ ಇಲ್ಲಿ ಇದ್ಬಿಟ್ರು. ಅಶ್ವಿನಿ ಗೌಡ ಅವರಂತೂ ಬೇರೆಯವ್ರಿಗೆ ಯಾವ ರೀತಿ ಇಲ್ಲಿ ಮ್ಯಾನಿಪುಲೇಟ್ ಮಾಡಬೇಕು, ನನ್ನ ಟೀಮ್ಗೆ ಅವ್ರನ್ನ ಹೇಗೆ ಸೇರಿಸ್ಕೋಬೇಕು ಅಂತ ಇಲ್ಲಿ ನೋಡ್ತಿದ್ರು. ಅವರ ಒಂದು ವ್ಯಕ್ತಿತ್ವ ಏನಿದೆ, ಅವರಲ್ಲಿ ಒಂದು ಟ್ಯಾಲೆಂಟ್ ಏನಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರೂವ್ ಮಾಡ್ಕೊಳ್ಳೇ ಇಲ್ಲ. ಆಲ್ಮೋಸ್ಟ್ ಕನ್ನಡ ಪರ ಹೋರಾಟಗಾರ್ತಿ ಅಂತ ಅಂದ್ಬಿಟ್ಟು ಹೇಳ್ಕೊಂತಾರೆ. ಅವರು ಈ ಒಂದು ವಾರ ನಾನು ಹೇಳ್ತಾ ಇರೋದು ಏನೊಂದು ಹೋರಾಟ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಹೌದು, ಒಂದು ಹೋರಾಟ ಮಾಡಿದ್ರು. ಇಲ್ಲಿ ರಕ್ಷಿತ್ ಅವ್ರಿಗೆ ಲೆಟರ್ ಸಿಗದಂಗೆ ಮಾಡಿದ್ರಲ್ಲ, ಅದೇ ಒಂದು ಹೋರಾಟ. ನಿಜವಾಗ್ಲೂ ನೋಡಿ, ಒಂದೊಂದು ಟೈಮ್ ನಾವು ಕೂಡ ಮರ್ತೋಗ್ಬಿಡ್ತೀವಿ ಎಂಥವ್ರು ಅಂತಂತ ಅಂದರೆ. ಒಂದು ವ್ಯಕ್ತಿತ್ವ ವಿಚಾರ ಬಂತು ಅಂತಂದರೆ ಸ್ಟ್ಯಾಂಡ್ ತಗೊತೀನಿ ಅಂತ ಹೇಳ್ತಾರೆ. ಯಾವುದಕ್ಕಪ್ಪ ಸ್ಟ್ಯಾಂಡ್ ತಗೊತಾರೆ? ಯಾವುದಕ್ಕೂ ಸ್ಟ್ಯಾಂಡ್ ತಗೊಳ್ಳಲ್ಲ. ವೀಕ್ಷಕರೇ, ನಿಜವಾಗ್ಲೂ ಈ ವಾರದ ಉತ್ತಮ ಯಾರು, ಕಳಪೆ ಯಾರು ಅಂತಂದ್ಬಿಟ್ಟು ನಿಮಗನ್ಸುತ್ತೆ? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.